ಎಲ್ಲ ಮುಗೀತು. ನನ್ ಜೀವನ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೇಗೆ? ಈಗ ನಾನು ಏನ್ ಮಾಡಿದೆ ಅಂತೇಳಿ ಈ ರೀತಿ ಉಗ್ರ ರೂಪ ತಾಳ್ತಾ ಇದೀಯಾ? ಮತ್ತೆ ಇವತ್ತು ಈ ಮನೇಲಿ ಆಗಿರತ್ತೆ ಆಗ್ತಿರತ್ತೆ ಎಲ್ಲ ನೀವೇ ತಾನೇ ಕಾರಣ. ಯಜಮಾನ ಯಜಮಾನ. ಅದಕ್ಕೆ ಅದೃಷ್ಟ ಈ ರೀತಿನೂ ಒತ್ಕೊಂಡ್ ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನೋಡಿದ್ರ, ಇಷ್ಟು ದಿನ ನಿಮ್ಮಿಬ್ರನ್ನು ದೂರ ಮಾಡ್ಬೇಕು ಅಂತ ಅಂತಿದ್ದವ್ರು ಇವತ್ ಅವ್ರೆ ಒಂದ್ ಮಾಡ್ಬೇಕು ಅಂತ ರೂಮ್ ರೆಡಿ ಮಾಡ್ತಿದ್ದಾರೆ. ಹೇಗೋ ಇವತ್ತಿಂದ ನಿಮ್ಮಿಬ್ರು ಸಂಸಾರ ಶುರುವಾಗ್ಬಿಟ್ರೆ ಬೇರೆ ಯಾರು ನಿಮಗ್ ದೂರನೇ ಮಾಡಕ್ ಆಗಲ್ಲ. ಇವತ್ತು ನಿಮಗ್ ತುಂಬಾ ಖುಷಿ ಆಗ್ತಿರ್ಬೇಕು ಅಲ್ವಾ ಅತ್ಗೆ? ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಏನತ್ಗೆ ನಿಮ್ ಬಾಯಿಂದ ಈ ಮಾತ್ ಬರ್ತಿದೆ? ನಿಮ್ ಮುಖದಲ್ಲಿರೋ ನಾಚಿಕೆಗೆ ನಿಮ್ ಮುಖ ಎಲ್ಲ ಕೆಂಪಗಾಗೋಗಿದೆ. ನಮ್ ಅಣ್ಣ ಏನಾದ್ರೂ ಈ ರೀತಿ ನೋಡಿದ್ರೆ ತಕ್ಷಣ ಕಳ್ದೋಗ್ಬಿಡ್ತಾನೆ. ಮೊದ್ಲೇ ನಮ್ಮ ಅಣ್ಣ ನಿಮಗ್ ಫ್ಲಾಟ್ ಆಗಿ ಹೋಗಿದ್ದಾನೆ. ಇವತ್ ಫಸ್ಟ್ ನೈಟ್ ಆದ್ಮೇಲೆ ಅಷ್ಟೇ ಕತೆ. ನಿಮ್ ಸೆರ್ಗಿಡ್ಕೊಂಡೇ ಓಡಾಡ್ತಿರ್ತಾನೆ ಅನ್ಸುತ್ತೆ. ಅದ್ಕೆ ಈ ಸ್ಯಾರಿಗೆ ಮ್ಯಾಚಿಂಗ್ ಬಳೆ ಹಾಕ್ತೀನಿ, ಇದನ್ ತೆಗೆದ್ಬಿಡ್ತೀನಿ ಆಯ್ತಾ? ನಾನೇ 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 ದಂತದ ಗೊಂಬೆ ತರ ಕಾಣಿಸ್. ನೀವ್ ಹಿಂಗ್ ನಾಚ್ಕೊಳ್ಳೋದ್ ನೋಡ್ತಿದ್ರೆ ನನ್ಗೆ ನೋಡಕ್ ಆಗ್ತಿಲ್ಲ. ಇನ್ನ ನಮ್ಮ ಅಣ್ಣನ್ ಕತೆ ದೇವ್ರೇ ಗತಿ. ಜೋಪಾನ ರಾತ್ರಿ ಆಯ್ತು, ಕಳ್ಳಕಾಕರು ಹೊರಡುವ ಹೊತ್ತು, ಜೋಪಾನ ನಿಮ್ಮ ಸ್ವತ್ತು, ಒಮ್ಮೆ ಹೋದರೆ ಸಿಗದ್ಯಾವತ್ತು. ಏನಪ್ಪಾ ಅದೃಷ್ಟವಂತ, ನೋಡ್ದ ಟೈಮ್ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವಾ, ನೀವಿಬ್ರು ಆ ದೇವ್ರು ಒಂದ್ ಮಾಡಿರೋ ಜೋಡಿ. ಅದನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಇವಾಗ ನನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಂಗೆ ಅರ್ಥ ಆಯ್ತಾ? ಅಂತೂ ಇಂತೂ ಡಿವೋರ್ಸು ಅದು ಇದು ಅನ್ಕೊಂಡು ಇವಾಗ ಫಸ್ಟ್ ನೈಟ್ ವರ್ಗೂ ಬಂದು ನಿಂತಿದೆ. ಆದ್ರೆ ಇವತ್ತು ನಿನ್ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ ಕಣ. ಸುಮ್ನಿರಪ್ಪ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೊಂಥರ ತಮಾಷೆ. ಲೇ ಕಳ್ಳ, ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೋ ನಾಟಕ ಮಾಡ್ತಿದ್ಯಾ? ನಾನು ಹೇಳಿಲ್ವಾ, ನಿಮ್ಮಿಬ್ರನ್ನ ದೇವ್ರು ಒಂದ್ ಮಾಡಿರೋ ಜೋಡಿ ಕಣ. ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ತಲೆ ಕೆಡ್ಸ್ಕೊಂಬಿಡ, ಎಲ್ಲ ಒಳ್ಳೇದೇ ಆಗತ್ತೆ ಮಗ. ಇವತ್ ರಾತ್ರಿ ಆಯ್ತು ಮಲಗೋಣ, ಇಂದು ನಿಮ್ಮ ಶೋಭಾನ. ಸೂಪರ್ ಅಣ್ಣ, ಸೂಪರ್. ನೀನು, ನಿನ್ ಹೆಂಡತಿ, ಅವ್ರ ಮನೆಯವರು ಎಲ್ರು ಸೂಪರ್. ಎಲ್ಲ ಸೇರ್ಕೊಂಡು ಎಷ್ಟು ಅದ್ಭುತವಾಗಿ ನಾಟಕ ಮಾಡ್ಬಿಟ್ರಿ ಅಲ್ಲ. ಒಬ್ರು ಆಸೆ ಹುಟ್ಟಾಕಿ ಆಸರೆ ಕೊಡೋದಕ್ ಬಂದ್ರು, ಇನ್ನೊಬ್ರು ನಗುನ ಹಂಚಿದ್ರು, ಮತ್ತೊಬ್ರು ಕಣ್ಣೀರೊರ್ಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಮಧ್ಯದಲ್ಲಿ ಝಾನ್ಸಿ ಅಹಂಕಾರದಿಂದ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಎಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ರಣ. ಸೃಷ್ಟಿ ಮಾಡಿದ ಒಂದೊಂದ್ ಪಾತ್ರನು ಒಂದೊಂದ್ ಸನ್ನಿವೇಶನು ಅದ್ಭುತ, ಅತ್ಯದ್ಭುತ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಬಿಟ್ಟಣ್ಣ, ನಿನಗೆಲ್ಲ ಗೊತ್ತಿತ್ತಲ್ವಾ? ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ. ನೀನ್ ಏನೆಲ್ಲ ತಿಳ್ಕೊಂಡಿದ್ಯೋ ಅದು ತಪ್ಪು. ಎಲ್ಲ ಗೊತ್ತಿದ್ದೆ ಎಷ್ಟೆಲ್ಲ ಮಾಡಿರೋದು. ನೀ ವಾಸ್ತವನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಸಾಕ್ ನಿಲ್ಸಣ, ಈ ಡ್ರಾಮಾನ ಇಲ್ಲಿಗೆ ನಿಲ್ಸು. ನೀನು, ನಿನ್ ಹೆಂಡತಿ, ನಿಮ್ ಅತ್ತೆ ಮನೆಯವ್ರು ಎಲ್ರು ಡ್ರಾಮಾನು ನೋಡಿ ಸಾಕಾಗ ಹೋಗಿದೆ. ಮತ್ತೆ ನಮ್ಸೋದಕ್ ಬರ್ಬೇಡ. ಒಬ್ರು ಲೈಫ್ ಜೊತೆ ಆಟ ಆಡೋದಂದ್ರೆ ನಿಮ್ ಎಲ್ರಿಗೂ ಒಂದ್ ರೀತಿ ಕಿಕ್ ಅಲ್ವಾ? ಎಷ್ಟೆಲ್ಲ ಪ್ಲಾನ್ ಮಾಡ್ಬಿಟ್ರಿ, ಏನೇನೆಲ್ಲ ಡ್ರಾಮಾ ಮಾಡ್ಬಿಟ್ರಿ. ಗ್ರೇಟ್. ಅಲ್ಲಿ ಯಾವ ಡ್ರಾಮಾನು ಇಲ್ಲ. ಒಂದು ಸುಳ್ಳು ಅದಕ್ಕೆ ಇನ್ನೆಷ್ಟು ಸುಳ್ಳು ಹೇಳ್ತೀಯಾ? ಇದೆಲ್ಲ ಪ್ರೀ ಪ್ಲಾನ್ ಅಲ್ದೆ, ಡ್ರಾಮಾ ಅಲ್ದೆ ಮತ್ತೇನು? ನನ್ ಕುತ್ತಿಗೆ ತಾಳಿ ಕಟ್ಟೋ ಟೈಮ್ಗೆ ಸರಿಯಾಗಿ ಆ ಝಾನ್ಸಿ ಬಂದು ಮದ್ವೆ ನಿಲ್ಸಿ ಅಂತ ಹೇಳ್ತಾಳೆ. ಆಗ ಮದ್ವೆ ನಿಲ್ಲುತ್ತೆ. ಅವಾಗ ಇದು ಕಾಂಟ್ರಾಕ್ಟ್ ಮದ್ವೆ, ಇನ್ ಸ್ವಲ್ಪ ದಿವಸದಲ್ಲೇ ಅವಳ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ನೀನೇನು ಯೋಚನೆ ಮಾಡ್ಬೇಡಮ್ಮ ಅಂತ ಇಡೀ ಮನೆಯವ್ರು ನನಗ್ ಭರವಸೆ ಕೊಡ್ತಾರೆ. ಅಷ್ಟು ಸಾಲದು ಅಂತ ನಿನ್ ಹೆಂಡತಿ ಪಲ್ಲವಿ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ರಾಗು ಮದ್ವೆ ಆಗೋವರ್ಗು ಅವಳಿ ಮನೆ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿ ಆ ಮನೆಗ್ ಹೋಗಿ ಸೇರ್ಕೊಂಡು ಇವತ್ತು ಅಲ್ಲಿ ಓಡ್ಸೇ ಬಿಟ್ಲು ಅಂತ ಡ್ರಾಮಾ ಮಾಡ್ತಾಳೆ. ಅದನ್ನ ನಂಬ್ಕೊಂಡು ನನ್ ಖುಷಿಯಿಂದ ಓಡೋದ್ರೆ
ಅವಳಲ್ಲಿ ರಾಣಿ ತರ ಓಡಾಡ್ಕೊಂಡಿರ್ತಾಳೆ. ಅದನ್ನು ಕೂಡ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನನ್ನ ನಂಬಿಸಿ ವಾಪಸ್ ಕಳಿಸ್ತಾರೆ. ಕೊನೆಗೆ ನಾವೇ ಲಾಯರ್ನ ಅರೇಂಜ್ ಮಾಡಿದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಲ್ಲೂ ಸುಳ್ಳು ಹೇಳಿದ್ರು. ಇಷ್ಟೆಲ್ಲ ಸಾಲದು ಅಂತ ಕನ್ಸ್ಗಳನ್ನ ಕಟ್ಟಿ ನಂಬಿಸಿ ನನ್ನನ್ನೇ ಮನೆ ತುಂಬಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದೀವಿ ಅಂತ ನನಗೆ ಸುಳ್ಳು ಹೇಳಿದ್ರು. ಅವ್ರು ಹೇಳಿದ್ ಕೇಳಿ ಅವರೆಲ್ಲ ಎಷ್ಟು ಒಳ್ಳೆಯವರು, ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆ ಜಾನ್ಸಿನ ಎಷ್ಟು ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಅವ್ರೆಲ್ರು ಅವಳನ್ನ ದ್ವೇಷ ಮಾಡೋದ್ ನಂಬಿ ಅವ್ರ ಮನೇಲಿ ಅಷ್ಟೇ ಅವಳಿಗೆ ಜಾಗ, ಅವ್ರ ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ. ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಇರೋದೆಲ್ಲ ನಾನೇ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಇರೋವಾಗ ರಾಘವೇಂದ್ರ ಅವ್ರ ಹೆಂಡತಿ ಮತ್ತ ಮನೆಗ್ ಸೊಸೆಯಾಗಿ ಹೋಗೋದ್ ನಾನೇ. ಇದನ್ನೆಲ್ಲ ಯಾರಿಗೂ ತಪ್ಸೋದಕ್ ಆಗಲ್ಲ ಅಂತ ನನಗ್ ನಾನೇ ಕನ್ಸ್ ಕಟ್ಕೊಂಡಿದ್ದೆ. ಮತ್ತ ಅವ್ರ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದಾರೆ. ಮನ ಮೆಚ್ಚಿದ ಸೊಸೆ, ಸೂಪರ್ ಸೊಸೆ, ಮುದ್ದಿನ ಸೊಸೆ ಅಂತ ಹೊಗಳ್ತಾ ಇದಾರೆ. ಏನಣ್ಣ ನಾಟಕ, ಎಂತ ನಟನೆ! ಅಪ್ಪಬ್ಬಬ್ಬ, ಗ್ರೇಟ್! ನನಗ್ ಗೊತ್ತಿಲ್ಲ ನಿಲ್ಲಿಸ್ತ್ಯಾ? ಡ್ರಾಮಾಗಳನ್ನ ನಿಲ್ಸಿ ಸತ್ಯ ಗೊತ್ತಾದ್ಮೇಲೆ ಯಾರು ಒಪ್ಕೊಳ್ಳಿ. ನನ್ನ ಬದುಕನ್ನ ಹಾಳ್ ಮಾಡ್ದವ್ನ ಸುಮ್ನೆ ಬಿಡ್ತೀನಾ? ಸುಮ್ನೆ ಇರ್ತೀನಿ ಅನ್ಕೊಂಡಿದೀರಾ? ಇಷ್ಟು ದಿನ ನನ್ ಪೇಷನ್ಸ್ ನ ಚೆಕ್ ಮಾಡಿದ್ರೆ ನನಗಾಗಿರೋ ಅನ್ಯಾಯಕ್ಕೆ ನಾನೇನಾದ್ರೂ ತಿರುಗ್ ಬಿದ್ರೆ ನಾನ್ ಹೇಗಿರ್ತೀನಿ ಅನ್ನೋದು ನಿಮ್ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿಂದ ಶುರು ನನ್ ಹೊಸ ಆಟ. ನೋಡ್ತಾ ಇರಿ ಎಲ್ರು. ಲಾಯರ್ ಸರ್, ನನ್ ಜೊತೆ ಬನ್ನಿ. ಅನಿ ಒಂದ್ ನಿಮಿಷ ಅನಿ. ಹೇಳಬೇಕು ಅಂದ್ರೆ ಹಾಲು ಕುಡಿಯೋದು ಶುಭ ಸಂಕೇತ, ಪ್ರೀತಿ ಮೌಲ್ಯ. ಇಲ್ಲಿ ಯಾರು ಹಾಲು ಕುಡಿತಾರೆ ಅನ್ನೋದು ಮುಖ್ಯ ಅಲ್ಲ, ಮನ್ಸ್ಗಳೊಂದಾಗದಷ್ಟೇ ಮುಖ್ಯ. ಅದಕ್ಕೆ ಶಾಸ್ತ್ರ ಒಪ್ಪಲ್ವಂತೆ, ಬರ್ತಾ ನಂಗೆ ಹೇಳ್ ಕಳ್ಸಿದಾರೆ. ಇವಾಗ ಅದೆಲ್ಲ ಹಳೆ ಕತೆ. ಇವಾಗ ಗಂಡು ಹೆಣ್ಣು ಇಬ್ರು ಈಕ್ವಲ್. ಫಸ್ಟ್ ನೀವು ಕುಡೀರಿ, ಆಮೇಲೆ ನನಗ್ ಕೊಡಿ. ಏನ್ ಈಕ್ವಲ್ ಆದ್ರೂ ಗಂಡ ಗಂಡನೇ, ಹೆಂಡತಿ ಹೆಂಡ್ತಿನೇ. ಮೊದ್ಲು ನೀನ್ ಕುಡ್ದು ಆಮೇಲೆ ನನಗ್ ಕೊಡು. ಸುಮ್ನೆ ಆಟ ಆಡ್ಸ್ಬೇಡ. ತಗೋ. ಹಲೋ, ಆಟ ಆಡಿಸ್ತಿರೋದು ನೀವು ಮೇಡಮ್. ಗಂಡ ಹೇಳ್ದಂಗೆ ಹೆಂಡತಿ ಕೇಳಬೇಕಲ್ವಾ? ಅದಕ್ಕೆ ಮೊದ್ಲು ನೀವು ಹಾಲು ಕುಡಿ. ಬೇರೆ ವಿಷಯದಲ್ಲೆಲ್ಲ ನಾನು ಕೇಳ್ತೀನಿ ರಾಘು, ಆದ್ರೆ ಈ ಶಾಸ್ತ್ರಗಳಲ್ಲೆಲ್ಲ ಒಂದು ಅರ್ಥ ಇರುತ್ತೆ. ಅದಕ್ಕೆ ಮೊದ್ಲು ನೀನ್ ಕುಡ್ದು ಆಮೇಲೆ ನನಗ್ ಕೊಡು. ಸಾಧ್ಯನೇ ಇಲ್ಲ ಮೇಡಮ್. ನಾವು ಸಂಪ್ರದಾಯಗಳನ್ನ ಬ್ರೇಕ್ ಮಾಡೋಣ. ಸುಮ್ನೆ ನಾನು ಹೇಳ್ದಂಗೆ ಕೇಳಿ ಅಷ್ಟೇ. ಯಜಮಾನ್ರೆ, ಸಂಪ್ರದಾಯಗಳಿಗೆಲ್ಲ ಒಂದು ಅರ್ಥ ಇರುತ್ತೆ, ಅದನ್ನ ನಾವು ಬ್ರೇಕ್ ಮಾಡೋದ್ ಬೇಡ. ತಗೊಳ್ಳಿ, ಮೊದ್ಲು ನೀವೇ ಹಾಲು ಕುಡಿ. ಮೇಡಮ್, ಯಾಕೆ ಮೇಡಮ್ ಇಷ್ಟು ಹಠ ಮಾಡ್ತಿದ್ದೀರಾ? ಹೇಳ್ತಿದ್ದೀನಿ ತಾನೆ, ಬಾಯಿ ಮುಚ್ಕೊಂಡು ಹಾಲು ಕುಡೀರಿ. ಮೊದ್ಲು ನೀನ್ ಕುಡಿಬೇಕಂತ ಹೇಳಿದ್ರು ಕೇಳಿಸ್ಕೊಳ್ದೆ ನನಗೆ ಆವಾಜ್ ಆಗ್ತಿದ್ಯಾ? ತಗೊಳ್ಳಿ, ನೀವೇ ಫಸ್ಟ್ ಕುಡಿ. ಇಲ್ಲ, ಫಸ್ಟ್ ನೀವೇ ಕುಡಿಬೇಕು. ಇವಾಗ ನೀನೇ ಕುಡಿಬೇಕಾದ್ರೆ ಕುಡಿಬೇಕಷ್ಟೇ. ಮೇಡಮ್, ಏನ್ ಮೇಡಮ್, ಬರೀ ಬಾಯಿ ಮಾತ್ರ ಗಂಡ ಅಂತ ಕರೆದ್ರಾಗಲ್ಲ. ಹೆಂಡತಿ ಅದೋಳು ಗಂಡನ ಪ್ರತಿಯೊಂದು ಮಾತನ್ನು ಕೇಳಬೇಕು. ನಾನು ಇವಾಗ ನಿನ್ ಮಾತು ಕೇಳೋದಕ್ಕೆ ಬರ್ತೀನಿ. ನೀನ್ ಕರೆದ್ವ? ನೋಡಿ ಮೇಡಮ್, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ನೀನ್ ಹೇಗ್ ಲಾಕ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗು. ಮೇಡಮ್ ಬಿಡಿ. ಎಲ್ಲ ಮುಗೀತು. ನನ್ ಜೀವನ ಹಾಳ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೇಗೆ? ಈಗ ನಾನು ಏನ್ ಮಾಡಿದೆ ಅಂತೇಳಿ ಈ ರೀತಿ ಉಗ್ರ ರೂಪ ತಾಳ್ತಾ ಇದೀಯಾ? ಮತ್ತೆ ಇವತ್ತು ಈ ಮನೇಲಿ ಆಗಿರತ್ತೆ ಆಗ್ತಿರತ್ತೆ ಎಲ್ಲ ನೀವೇ ತಾನೇ ಕಾರಣ. ಟಿವಿ ಪ್ರೋಗ್ರಾಮ್ ಅದು ಇದು ಅಂತ ಹೇಳಿ ನನ್ನೆಲ್ಲ ನೀವೇ ತಾನೇ ಕಾರ್ಯಕ್ರಮ ಕೊಡ್ಸಿದ್ದು. ಅಷ್ಟಕ್ಕೂ ಹೀಗಾಗುತ್ತೆ ಅಂತ ನನಗೇನಮ್ಮ ಗೊತ್ತಿತ್ತು? ಯಾವ ಟಿವಿಯರಾದ್ರೂ ಈ ರೀತಿ ಮಾಡ್ತಾರ? ಒಂದು ಪ್ರೋಗ್ರಾಮ್ ಅಂತ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾನೆ. ಇವರು ಹಾಗೆ ಹೋಗ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಇವರು ಅವ್ರಿಬ್ಬರನ್ನು ಕರ್ಕೊಂಡೋಗಿ ರೂಮಿಗೆ ಬಿಡ್ತಾರೆ ಅಂತ ನನ್ಗೇನ್ ಕನ್ಸು ಬಿದ್ದಿತ್ತಾ? ನಿಮಗ್ ಕನ್ಸ್ ಬಿದ್ದಿರ್ಲಿಲ್ಲ ಸರಿ, ಆದ್ರೆ ಇದ್ರಿಂದ ಹಾಳಾಗದ್ ನನ್ ಜೀವನ ತಾನೆ. ಯಾಕಮ್ಮ ಪಲ್ಲವಿ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವೆಲ್ಲ ನಿನ್ಗೋಸ್ಕರ ತಾನೇ ಕಷ್ಟಪಡ್ತಿರೋದು. ಆದ್ರೆ ಏನ್ ಪ್ರಯೋಜನ? ನಾವೆಲ್ಲ ಇಷ್ಟು ಒಂದಾಗ್ ಪ್ರಯತ್ನ ಮಾಡ್ತಿದ್ರು, ಅಲ್ಲಿ ಆಗ್ತಿರೋದನ್ನ ತಡಿಯಕ್ ಆಗ್ತಿಲ್ವಲ್ಲ. ಇವತ್ತೇನಾದ್ರೂ ಅವ್ರಿಬ್ರು ಸಂಸಾರ ಶುರುವಾದ್ರೆ ಮುಂದೆ ಏನಾಗುತ್ತಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಆ ಟಿವಿ ಅವ್ರೇನೋ ಪಬ್ಲಿಸಿಟಿಗೋಸ್ಕರ ಇದೆಲ್ಲ ಮಾಡಿದ್ರು ಅಂತ ನಾವ್ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಖಂಡಿತ ಇಲ್ಲಮ್ಮ. ಇಷ್ಟೊತ್ತು ಆ ಟಿವಿಯವ್ರು ಇದ್ರು ಅಂತೇಳಿ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ತೋರಿಸಬಾರ್ದು ಅಂತ ಸುಮ್ಮನಿದ್ದೆ. ಆದ್ರೆ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಈಗ ಹೇಗಿದ್ರು ಆ ಟಿವಿಯವ್ರು ಹೋಗಿ ಆಯ್ತು. ನಾವೆಲ್ಲರೂ ಹೋಗಿ ಅವ್ರನ್ನ ತಡೆದು ಇಬ್ಬರನ್ನ ಬೇರೆ ಬನ್ನಿ. ಸರಿಯಾಗಿ ಹೇಳಿದ್ರಿ ಬಾವ. ಇವತ್ತು ಆ ಶಾಸ್ತ್ರವನ್ನ ತಡಿಲಿಲ್ಲ ಅಂದ್ರೆ ಆಮೇಲೆ ನಾವೇನು ಮಾಡಕ್ಕಾಗಲ್ಲ. ಅವಳು ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತಾಳೆ. ಹಾಗೇನಾದ್ರು ಆದ್ರೆ ನನ್ ಮಗಳು ಪಲ್ಲವಿ ಜೀವನ ಅದಕ್ಕೆ ಅವಕಾಶ ನಾವು ಕೊಡ್ಬಾರ್ದು. ಅವಕಾಶ ಕೊಡ್ಬಾರ್ದಂದ್ರೆ ಅಲ್ಲಿ ಆಗ್ತಿರೋದನ್ನ ನಡಿಯಕ್ ಬಿಡ್ಬಾರ್ದು. ನಿಂತ್ಕೊಳ್ಳಿ. ನೀವೆಲ್ಲ ಏನ್ ಮಾಡಕ್ ಹೊರಟಿದೀರಿ ಅಂತ ಗೊತ್ತಿದ್ಯಾ? ಹ್ಞೂ ಅಜ್ಜಿ,
ಅವ್ರಿಬ್ರು ಮಧ್ಯೆ ಶಾಸ್ತ್ರ ಆಗೋದನ್ನ ತಡಿಯಕ್ ಹೋಗ್ತಿದೀವಿ. ಅದು ಮಹಾ ಪಾಪ ಕಂಡ್ರೆ. ಪಲ್ಲು, ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಒಂದ್ ಗಂಡು ಹೆಣ್ಣು ಶಾಂತಿ ಮುಹೂರ್ತ ಮಾಡ್ಕೊಳ್ಳೋದನ್ನ ತಪ್ಸೋದು ಮಹಾ ಪಾಪದ ಕೆಲ್ಸ. ಆಮೇಲೆ ಅದು ನೀತಿನೂ ಅಲ್ಲ. ಹಾಗಂತೇಳಿ ಅವರಿಬ್ಬರು ಸಂಸಾರ ಶುರು ಮಾಡೋದಕ್ಕೆ ಬಿಟ್ಬಿಡು ಅಂತ ಹೇಳ್ತಾ ಇದೀಯಮ್ಮ. ಅದನ್ನ ನೀವು ತಡೆಯೋದೇ ಆಗಿದ್ರೆ ಅವ್ರ ರೂಮ್ಗೆ ಹೋಗಕ್ ಮೊದ್ಲೇ ತಡಿಬೇಕಾಗಿತ್ತು. ಅದು ಬಿಟ್ಟು ಈಗ ತಡೆಯೋದನ್ನ ಯಾವ ಶಾಸ್ತ್ರನೂ ಒಪ್ಪೋದಿಲ್ಲ. ಅಜ್ಜಿ ಪ್ಲೀಸ್, ಇವತ್ ಒಂದಿನ ನಿಮ್ ಶಾಸ್ತ್ರ ನೀತಿ ರೀತಿ ಕಟ್ಟುಪಾಟ್ನೆಲ್ಲ ಮರ್ತು ಬಿಡಿ. ಅದ್ ಹೇಗೆ ಆಗತ್ತೆ? ಸಂಪ್ರದಾಯನ ಮರೆತು ಜೀವನ ಹೇಗ್ ಮಾಡಕ್ ಸಾಧ್ಯ? ಹಾಗಿದ್ರೆ ಆ ಸಂಪ್ರದಾಯದ ಹೆಸರಲ್ಲಿ ನನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ನೋಡಿ ಅಜ್ಜಿ, ಈ ನಿಮ್ಮ ಆಚಾರ ವಿಚಾರಗಳಿಗಿಂತ ನಂಗೆ ನನ್ ಜೀವನನೇ ಮುಖ್ಯ. ಸೊ ಇವತ್ ಒಂದಿನ ನೀವ್ ಸುಮ್ನೆ ಇದ್ಬಿಡಿ, ನಮ್ನ ತಡಿಬೇಡಿ. ಹೌದಮ್ಮ, ಯಾವ ಶಾಸ್ತ್ರನೂ ನಮ್ಮನೆ ಹೆಣ್ಣುಮಗಳ ಜೀವನನ ಹಾಳು ಮಾಡು ಅಂತ ಹೇಳೋದಿಲ್ಲ. ಇವತ್ತು ನಾವೆಲ್ಲರೂ ನಿನ್ನ ಮಾತನ್ನ ಧಿಕ್ಕರಿಸಿ ನಡೀತಾ ಇದೀವಿ ಅಂತ ನಿನಗನ್ನಿಸ್ಬೋದು, ಆದ್ರೆ ನಮ್ಗಿದು ಅನಿವಾರ್ಯ. ಅಜ್ಜಿ, ಇದನ್ ಯಾರು ಒಪ್ಕೊಂಡ್ರು ನಾನ್ ಒಪ್ಪೋದಿಲ್ಲ. ಅವ್ರಿಬ್ರನ್ನ ಒಂದಾಗಕ್ ನಾನ್ ಬಿಡಲ್ಲ. ತರುಣ್ ಅವ್ರು ಫೋನ್ ಮಾಡ್ಬಿಟ್ಟಿದ್ದಾರೆ, ಕೇಳೋಣ ಏನಂತ. ಹೇಳಿ ತರುಣ್ ಅವ್ರೆ, ಏನ್ ಅಪರೂಪ ಫೋನ್ ಮಾಡ್ಬಿಟ್ಟಿದ್ರಿ? ಇವತ್ತು ಒಂದು ರಾತ್ರಿ ಕಳೆದು ಬಿಟ್ರೆ ಜಾನ್ಸಿನ ಮತ್ತೆ ರಾಗುನ ಯಾರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ಹೌದಾ? ಹಾಗಾದ್ರೆ ಅಂತ ವಿಶೇಷ? ಇವತ್ತು ಅವ್ರಿಬ್ಬರದು ಫಸ್ಟ್ ನೈಟು, ಇಬ್ಬರದು ಶುರು ಆಗ್ತಿದೆ ರಾಯ್. ವಾವ್, ಎಂತ ಸಂತೋಷದ ವಿಷಯ ಹೇಳಿದೆ ತರುಣ್. ನನಗೆ ಆಗ್ತಿರೋ ಖುಷಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಸಂತೋಷ ಸಿಗ್ಬೇಕಂತಾನೆ ನಾನು ನಿನ್ ಫೋನ್ ಮಾಡಿದ್ದು. 100% ಇವತ್ತು ಇಂತ ಒಳ್ಳೆ ಸುದ್ದಿ ಕೇಳ್ತೀನಿ ಅಂತ ನನ್ಗೆ ಗೊತ್ತಿತ್ತು. ಅದ್ಯಾಗಪ್ಪ? ಹೇಗಂದ್ರೆ ಅದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ಏನ್ ಹೇಳ್ತಾ ಇದ್ಯಾ ರಾಯ್? ನಿಜಾನೇ ಹೇಳ್ತಾ ಇದೀನಿ. ಇಷ್ಟು ದಿನ ಆಗದಿದ್ದು ಇವತ್ತು ಆಗ್ತಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಾನೇ. ಅಲ್ಲ ರಾಯ್, ಇಲ್ಲಿ ನ್ಯೂಸ್ ಚಾನೆಲ್ ಅವ್ರು ಬಂದು ಮನೆಯವ್ರನ್ನ ಒಪ್ಸಿ ಇವರಿಬ್ರು ಒಂದಾಗೋದಕ್ಕೆ ಅರೇಂಜ್ ಮಾಡಿದ್ದಾರೆ. ಅಂತದ್ರಲ್ಲಿ ಅದಕ್ಕೆ ನೀನ್ ಕಾರಣ ಅಂತ ಕ್ರೆಡಿಟ್ ತಗೊಳ್ತಾ ಇದ್ಯಾ? ಹೇಳ್ತೀನಿ. ಈ ಕ್ರೆಡಿಟ್ ಎಲ್ಲ ಯಾಕೆ ತಗೊಳ್ತಿದೀನಿ ಅಂತ ಹೇಳ್ತೀನಿ. ನಾನು ಸಂಕಲ್ಪ ಮಾಡ್ಕೊಂಡಿರೋ ಕಂಕಣನ ಮೇಡಮ್ ಕೈ ಕಟ್ಟಿದ್ದೆ. ನಾನು ಜಸ್ಟ್ ಝಾನ್ಸಿ ಮೇಡಮ್ಗಿರೋ ಕೆಟ್ಟ ಕಾಲ ಎಲ್ಲ ದೂರ ಆಗಿ ಇನ್ನು ಮುಂದೆ ಒಳ್ಳೆ ಕಾಲ ಬರ್ಲಿ ಅಂತ ಹರಕೆ ಮಾಡ್ಕೊಂಡು ಕಂಕಣ ಕಟ್ಟಿದ್ದೆ. ಅದು ನೋಡಿದ್ರೆ ಅವ್ರ ಮನೆಯವ್ರ ಮನ್ಸನ್ನೆಲ್ಲ ಬದಲಾಯಿಸ್ಬಿಟ್ಟಿದೆ. ವಾಟ್ ಎ ಮಿರಾಕಲ್ ತರುಣ್. ಹೌದು, ನಿಜವಾಗ್ಲೂ ಇದು ಮಿರಾಕಲ್. ಹೇಗೋ ಅವ್ರಿಬ್ರಿಗೂ ಒಳ್ಳೆ ಟೈಮ್ ಬರ್ತಿದ್ಯಲ್ಲ, ಕೊನೆಗೂ ಅದೇವ್ರಿಬ್ರಿಗೂ ಒಳ್ಳೇದ್ ಮಾಡ್ಬಿಟ್ಟ. ಏನಾದ್ರೂ ಆಗ್ಲಿ, ಈ ವಿಷಯದಲ್ಲಿ ನೀನ್ ಸ್ವಲ್ಪ ನನ್ ಕ್ರೆಡಿಟ್ ಕೊಡ್ಬೇಕಪ್ಪ. ಸ್ವಲ್ಪ ಯಾಕ್ರಾಯ್, ಪೂರ್ತಿ ನೀನೇ ಇಟ್ಕೋ. ಹಾಗೆ ಈ ವಿಷಯನ ಜಾನ್ಚಾರ್ ತಾತಾಗೂ ಹೇಳ್ಬಿಡು, ಅವರು ಖುಷಿ ಪಡ್ತಾರೆ. ಯಜಮಾನ್ರ ಮನೇಲಿ ಇದ್ದಿದ್ರೆ ಈಗ್ಲೇ ಈ ವಿಷಯ ಹೇಳ್ತಿದ್ದೆ. ಅವಾಗ ಅವರು ಮಗು ತರ ಮನೆ ತುಂಬಾ ಕುಣಿದಾಡಿರೋರು. ಅಂದ್ರೆ ಇವಾಗ ತಾತ ಮನೇಲಿಲ್ವಾ? ಇಲ್ಲಪ್ಪ, ಝಾನ್ಸಿ ಮೇಡಮ್ ಮದುವೆ ಆಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ರಲ್ಲ, ಆ ಹರಕೆ ಎಲ್ಲ ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನ ತೀರ್ಸ್ಕೊಂಬರಕಂತ ಆ ಟೆಂಪಲ್ಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ವಿಷಯ ಹೇಳ್ತೀನಿ. ಹೇಗೋ ಇಷ್ಟ ದಿವಸದ ನಮ್ಮ ಆಸೆ ಇವತ್ತು ಈಡೇರ್ತಲ್ಲ. ಇನ್ನೊಂದು 9 ತಿಂಗಳು ಹೋದ್ರೆ ನಾವಿಬ್ರು ಮಾಮ ಆಗ್ತೀವಿ. ಅಪ್ಪ ತಂದೆ, ಅದು ಮಾಮ ಅಲ್ಲ, ಕೆಟ್ಟದಾಗ ಕೇಳ್ಸುತ್ತೆ, ಮಾವ ಅನ್ನು. ನಮ್ಮ ಹಳ್ಳಿ ಕಡೆ ಆಡು ಭಾಷೆಲಿ ಹಾಗೆ ಕರೆಯೋದು. ಏನೋ ಒಂದ್ ಬಿಡು. ಹೇಗೋ ನನ್ನ ಫ್ರೆಂಡು ನನ್ನ ತಂಗಿದು ಹೊಸ ಜೀವನ ಶುರು ಆಗ್ತಿದೆ, ಅಷ್ಟು ಸಾಕು. ಬಾಯ್ ತರುಣ್, ಈ ವಿಷಯ ಹೇಳಿದ್ದಕ್ಕೆ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಷಯನ ತುಳಸಿ ಮೇಡಮ್ಗೆ ಸ್ವೀಟ್ ಕೊಟ್ಟು ಹೇಳಬೇಕು.